ಓಂ ಶ್ರೀ ಗುರುಭ್ಯೋ ನಮಃ. ನಾವು ಹೆಣ್ಮಕ್ಳು ದೀಪ ಹಚ್ತಾ ಇದ್ದೀವಿ ಅಂದರೆ ನಮಗೂ ದೇವರಿಗೂ ಪ್ಲಸ್ ಮಧ್ಯೆ ನಮಗೆ ದೇವರಿಗೆ ಮಧ್ಯೆ ಇರುವುದು ದೀಪನ ಹಚ್ಚಿಯಪ್ಪ ದೇವರೇ ಒಳ್ಳೇದು ಮಾಡು, ನನ್ನ ಸಂಸಾರ ಯಾವಾಗೂ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ, ಆರೋಗ್ಯ ಕೊಟ್ಟು ಕಾಪಾಡು ಅಂತ ಬೇಡ್ಕೊತೀವಿ. ನಾವು ದೀಪ ನಾವು ಹಚ್ಬೇಕಾದ್ರೆ ಆ ದೀಪ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ತುಪ್ಪ ಹಾಕಿ ಬತ್ತಿ ಹಾಕಿ ದೀಪ ಹಚ್ತೀವಿ. ನಾವು ದೀಪ ಹಚ್ಚಬೇಕಾದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಆ ದೀಪಗೆ ನಾವು ಇಷ್ಟೆಲ್ಲ ಮಾಡಿ ಹಚ್ಚೋದಕ್ಕಿಂತ ಒಂದೇ ಒಂದು ವಿಷಯ ಫಸ್ಟ್ ತಿಳ್ಕೊಳ್ಳಿ. ಆ ದೇವ್ರ ಮುಂದೆ ಕೂತು ನಾವು ದೀಪ ಹಚ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿಗೆ ಮತ್ತು ಆ ದೇವ್ರಿಗೆ ಗೊತ್ತಿರುತ್ತೆ ಬಿಡಿ, ನೀವು ಹೇಗೆ ಏನು ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ನಮಗಿಂತ ಚೆನ್ನಾಗಿ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಂಡಿರೋಕ್ಕಾಗಲ್ಲ. ನಮ್ಮ ಮನಸ್ಸು ನಾವೇನು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಇನ್ನು ನಮ್ಮ ಜೊತೆ ಇರೋ ಫ್ರೆಂಡ್ಸು ರಿಲೇಟಿವ್ಸು ಯಾರಿಗೂ ನಾವೇನು ಅಂತ ಗೊತ್ತಿರಲ್ಲ. ಆ ದೀಪ ಹಚ್ಚಬೇಕಾದ್ರೆ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ನೋದು ಒಂದು ನಮ್ಮ ತಲೆಯಲ್ಲಿರಲಿ. ಅಂದರೆ ತಲೆಯಲ್ಲಿದ್ದಿದ್ದು ಮಾತ್ರಕ್ಕೆ ಅದು ಸರಿ ಹೋಗಲ್ಲ. ತೊಂದರೆ ಕೊಡ್ತೀರ, ಒಬ್ಬರ ಸಂಸಾರ ಹಾಳು ಮಾಡ್ತೀರ, ಒಬ್ಬರ ಜೀವನದಲ್ಲಿ ನಾವು ಆಟ ಆಡ್ತೀರ. ನಾವು ದೀಪ ಹಚ್ಚಬೇಕು. ನಾವು ಹೋಗಿ ಇನ್ನೊಬ್ಬ ಸಂಸಾರ ಹಾಳು ಮಾಡಿ ನಾವು ಬದುಕೋದಕ್ಕೋಸ್ಕರ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಇನ್ನೊಬ್ಬರ ಜೀವನ ಹಾಳು ಮಾಡಿಬಿಟ್ಟು ತುಪ್ಪ ತಂದು ಅದಕ್ಕೆ ದೇವ್ರಿಗೆಲ್ಲ ಹೂವು ತಂದು ಅಲಂಕಾರ ಮಾಡಿ ನಾವು ದೀಪ ಹಚ್ಬಿಟ್ರೆ ನಮ್ಮ ಜೀವನ ಸರಿ ಹೋಗ್ಬಿಡಲ್ಲ. ನಾವು ಮಾಡಿರೋ ಕರ್ಮ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಆ ಕರ್ಮ ಮಾಡಿರ್ತೀರಲ್ಪ ನೀವು, ಅದು ಹುಡ್ಕೊಂಡು ಬರುತ್ತೆ. ಎಷ್ಟು ಮನೆ ಚೇಂಜ್ ಮಾಡಿದ್ರು, ಎಷ್ಟು ಊರು ಚೇಂಜ್ ಮಾಡಿದ್ರು, ನಾವು ಸಾಯೋ ಅಷ್ಟರಲ್ಲಿ ಅದು ಕರ್ಮ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ. ಆ ಕರ್ಮ ಸಿಕ್ಕಿ ಆ ನೋವು ಅನುಭವಿಸೋ ಬದಲು ಒಬ್ರಿಗೆ ತೊಂದರೆ ಕೊಡ್ದಿರ, ಒಬ್ಬರ ಜೀವನದಲ್ಲಿ ಆಟ ಆಡ್ದಿರ ನಮ್ಮ ಪಾಡಿಗೆ ನಾವಾಯಿತು, ನಮ್ಮ ಸಂಸಾರ ಆಯಿತು ಅಂತಿದ್ರೆ ಎಷ್ಟೋ ಒಳ್ಳೆಯದು ಅಂತ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೊತಾರೆ, ಅರ್ಥ ಮಾಡ್ಕೊಂಡಿರೋ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಅನ್ಭೋಗಿಸ್ದಾಗ ಆದಮೇಲೆ ಆದರೂ ಬುದ್ಧಿ ಕಲಿತಾರೇನೋ, ಕಲ್ತಿಲ್ಲ ಅಂದರೂ ದೇವ್ರು ಕಲಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಗುರುಭ್ಯೋ ನಮಃ.